ಬಯಸ್ತಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಕೇಶವಮೂರ್ತಿರವರು ಹಿರಿಯ ಹೋರಾಟವನ್ನು ಬಯಸ್ತಿದ್ದೇನೆ ಮತ್ತು ಬಂದಿರತಕ್ಕಂಥ ಎಲ್ಲ ಮಾಧ್ಯಮದವರಿಗೂ ಸಹ ಸ್ವಾಗತವನ್ನು ಬಯಸ್ತಿದ್ದೇನೆ. ಈಗ ಈ ಒಂದು ಪ್ರತಿಭಟನೆ ಕುರಿತು ಈಗ ಕರೆದಿರುವಂಥ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಕೇಶವಮೂರ್ತಿಯವರು ಮಾತಾಡಬೇಕಾಗಿ ಕೇಳ್ತಾ ಇದ್ದೀನಿ. ನಾಯಕರಿಗೆ ಸ್ವಾಗತಿಸ್ತಾ ಡಾಕ್ಟರ್ ಎನ್ ಮೂರ್ತಿ ಅವರು DSS ರಾಜ್ಯಾಧ್ಯಕ್ಷರು, RPI ರಾಷ್ಟ್ರೀಯ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಇವತ್ತು ನಾವು ಮಾದಿಗ ಸಂಘಟನೆಗಳ ಒಕ್ಕೂಟ ಅಂತ ಮೂಲ 35 ವರ್ಷಗಳಿಂದ ಒಳ ಮೀಸಲಾತಿ ವರ್ಗೀಕರಣಕ್ಕೋಸ್ಕರ ಹೋರಾಟ ಮಾಡ್ತಾ ಇರ್ತಕ್ಕಂಥ ಎಲ್ಲ ಮೂಲ ಸಂಘಟನೆಗಳು 35 ವರ್ಷದಿಂದ ಹೋರಾಟಗಾರರು ಒಟ್ಟಿಗೆ ಸೇರಿ ಈ ಒಂದು ಮಾದಿಗ ಸಂಘಟನೆಗಳ ಒಕ್ಕೂಟದ ಮೂಲಕ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ. ಮಾದಿಗ ಸಂಘಟನೆಗಳ ಒಕ್ಕೂಟದೊಳಗೆ ಮಾದಿಗ ದಂಡೋರ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ, ಕರ್ನಾಟಕ ಮಾದಿಗ ದಂಡೋರ, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ, ವಿಶ್ವ ಆದಿ ಜಾಂಬವ ಮಹಾಸಭಾ, ಅಖಿಲ ಭಾರತ ಮಾದಿಗ ದಂಡೋರ, ಹೀಗೆ ಅಂಬೇಡ್ಕರ್ ಮಹಾನಾಯಕ ಅಂಬೇಡ್ಕರ್ ಸೇನೆ, ಹೀಗೆ ಹಲವಾರು ಮಾದಿಗ ದಂಡೋರ, ಹಲವಾರು ಮಾದಿಗ ಮೂಲ ಸಂಘಟನೆಗಳು ಒಟ್ಟಾಗಿ ಸೇರಿ ಮಾಡ್ಕೊಂಡಿರ್ತಕ್ಕಂಥದ್ದು. ಇವತ್ತು ನಾವು ಪ್ರಮುಖವಾಗಿ ಏನು ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ದಿನಾಂಕ 27/5/2026 ಒಳ ಮೀಸಲಾತಿ ಆದೇಶವನ್ನು ಹೊರಡಿಸಿದೆ. ಅದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಮತ್ತು ರೋಸ್ಟರ್ ಬಿಂದುಗಳಲ್ಲೂ ಕೂಡ ಮೋಸ ಮಾಡಿದೆ ಮತ್ತು ಪಾಳೆಗಾರಿಕೆಯ ಸಂಸ್ಕೃತಿಯನ್ನು ಮೆರೆದಿದೆ. ಆದ್ದರಿಂದ ಅದನ್ನು ನಾವು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು ಸಂವಿಧಾನಬದ್ಧವಾಗಿಲ್ಲ. ನ್ಯಾಯಾಲಯದ ಎಲ್ಲ ಕೋರ್ಟ್ಗಳ ಮತ್ತು ಸುಪ್ರೀಂ ಕೋರ್ಟಿನ ಸಂವಿಧಾನದ ಉಲ್ಲಂಘನೆಯಾಗಿದೆ. ಅದನ್ನು ಕೂಡಲೇ ಒಳ ಮೀಸಲಾತಿ ಜಾರಿಯಲ್ಲಿದ್ದಂಗೆ ಅದನ್ನು ನ್ಯೂನತೆಗಳನ್ನ ಸರಿಪಡಿಸಬೇಕು ಅಂತ ಒತ್ತಾಯ ಮಾಡಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ. ಇವತ್ತು ದಿನಾಂಕ 27/5/6 ಬುಧವಾರ ಫ್ರೀಡಮ್ ಪಾರ್ಕ್ನಲ್ಲಿ ಬೃಹತ್ ಸಮಾವೇಶವನ್ನು ಮಾಡ್ತಾಯಿದ್ದೀವಿ. ಇದು ರಾಜಕೀಯ ಸಮಸ್ಯೆ. ಅಂದರೆ ಯಾರು ಪ್ರಬಲ ಜಾತಿಗಳು ಸರ್ಕಾರದಲ್ಲಿದ್ದಾರೋ ಅವರ ಪ್ರಭಾವಕ್ಕೆ ಮಣಿದು ಸರ್ಕಾರ ಈ ಒಳ ಮೀಸಲಾತಿ ವರ್ಗೀಕರಣ ಮಾಡಿದೆ. ಇದು ನ್ಯಾಯ ಸಮ್ಮತವಾದ ಬದ್ಧತೆಯಿಂದ ಕೂಡಿಲ್ಲ. ಆದ್ದರಿಂದ ನಾವು ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮೂಲಕ 150 ಕ್ಷೇತ್ರಗಳು ಏನಿದ್ದಾವೆ MLA ವಿಧಾನಸಭಾ ಕ್ಷೇತ್ರಗಳಿಗೆ ಅಲ್ಲಿ ನಾವು ಮತಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಸರ್ಕಾರವನ್ನು ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಈಗ ಮುಂದಿನ ಗೋಷ್ಠಿಯನ್ನು ಡಾಕ್ಟರ್ ಎನ್ ಮೂರ್ತಿಯವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಮುನ್ರಾಜ್ ಅವರು ಮಾತಾಡ್ತಾರೆ. ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂದರೆ, ಸುಮಾರು 35 ವರ್ಷಗಳಿಂದ ಹೋರಾಟಗಳನ್ನು ಮಾಡಿಕೊಂಡು ಪ್ರತ್ಯೇಕ ಮೀಸಲಾತಿಗೋಸ್ಕರ ಹೋರಾಟ ಮಾಡಿರುವ ವಿಚಾರವಾಗಿ ಸರ್ಕಾರ ಮೊನ್ನೆ ತೆಗೆದುಕೊಂಡಂಥ ನಿರ್ಣಯಗಳು ಅವೈಜ್ಞಾನಿಕವಾಗಿದೆ ಅಂತೇಳಿ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಅದರಲ್ಲಿ ರೋಸ್ಟರ್ ಪದ್ಧತಿಯನ್ನು ತಂದಿರೋದು ಭಾಳ ತಪ್ಪೋದು. ರೋಸ್ಟರ್ ಪದ್ಧತಿಯಲ್ಲಿ ಏನಿದ್ರೂ ಸಹ ABC ಅಂತ ತಾವೇ ಮಾಡಿ ಮತ್ತು ಅದರಲ್ಲಿ ಕಾನೂನು ಚೌಕಟ್ಟಲ್ಲಿ ಹಂಚಿಕೆ ಮಾಡುವಂಥ ಉದ್ಯೋಗಗಳ ವಿಚಾರ ಆಗಲಿ, ಬೇರೆ ಯಾವುದೇ ವಿಚಾರ ಇರಲಿ, ಅದನ್ನು ಒಂದು ಈಕ್ವಲಿಂಗ್ ಬಂದುಬಿಟ್ರೆ ಅದು ಸಾಮಾನ್ಯ ಅಂತಂತೇಳಿ ಪರಿಗಣಿಸಿರೋದು ಅದು ಕಾನೂನಿಗೆ ಸರಿಪಡಿರೋದಿಲ್ಲ. ಅದನ್ನು ತಿದ್ದಬೇಕು. ಮತ್ತು SCP ಮತ್ತು DSPಯ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವಂಥಲ್ಲೂ ಅದರ ವಿಚಾರವಾಗಿ ನಾವು ಒಂದು 27ನೇ ತಾರೀಕು ಬೃಹತ್ ಚಳವಳಿಯನ್ನು ಮಾಡುವ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್ಕಾರ ಏನೇ ಮಾಡಿದ್ರೂ ಸಹ ಸಮಾನವಾದಂಥ ರೀತಿಯಲ್ಲಿ ಮಾಡಬೇಕು. ಒಬ್ರಿಗೊಂದು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಈಗಾಗಲೇ ನಮ್ಮ ಹಿರಿಯ ಹೋರಾಟಗಾರರು ಭಾಳ ಅಚ್ಚುಕಟ್ಟಾಗಿ ಕರಪತ್ರಗಳನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮಗೆ ಆಗಿರೋ ಅನ್ಯಾಯಗಳನ್ನು ಸರ್ಕಾರದಕ್ಕೆ ಕೊಡ್ತಾ ಇದ್ದೀವಿ. ಸರ್ಕಾರ ಅದನ್ನು ಗಣನೆಗೆ ತೆಗೆದುಕೊಂಡು ಸಂಬಂಧಪಟ್ಟಂಥ ನೀವೇ ಆಯೋಜನೆ ಮಾಡಿರ್ತಕ್ಕಂಥ ಕೆಲವು ಸಲಹೆಗಾರರಿದ್ದಾರೆ, ಸಲಹೆಗಾರರ ಸಮ್ಮುಖದಲ್ಲಿ
ಮತ್ತು ಈಗಿರುವಂಥ ಸಮಾಜ ಕಲ್ಯಾಣಿಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಆಯುಕ್ತರವರ ಸಮ್ಮುಖದಲ್ಲಿ ಮತ್ತು ಲೀಗಲ್ ಅಡ್ವೈಸರ್ಸ್ಗಳು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲರನ್ನು ಒಗ್ಗೂಡಿಸ್ಕೊಂಡು ಜೊತೆಯಲ್ಲಿ ನಮ್ಮ ಒಂದು ಮಾದಿಗ ಸಮುದಾಯದ ಒಂದು ಒಕ್ಕೂಟದ ಒಂದು ಪದಾಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಕಮಿಟಿ ಮಾಡಿ, ಕಮಿಟಿಯಲ್ಲಿ ಕೊಟ್ಟಂಥ ಕೆಲವೊಂದು ನಮ್ಮ ಒಂದು ಹೇಳಿಕೆಗಳನ್ನು ನೀವು ಪರಿಗಣಿಸಿ ಆಮೇಲೆ ಒಂದು ಒಳ್ಳೆಯ ಒಂದು ಆದೇಶವನ್ನು ಮಾಡಬೇಕಂತಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾವು ವಿಚಾರನ ಹೇಳ್ತಾ ಇದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಂದಿರತಕ್ಕಂಥ ಎಲ್ಲ ವಿಚಾರಗಳನ್ನು ಸಾರ್ವಜನಿಕರು ಮತ್ತು ಸರ್ಕಾರಕ್ಕೂ ಪ್ರಚಾರ ಮಾಡೋ ಮುಖಾಂತರ ನಾನು ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್. ಪತ್ರಿಕೆಯ ಗೋಷ್ಠಿ ಉದ್ದೇಶ ಏನಂದರೆ, ಈ ಪತ್ರಿಕೆ ಗೋಷ್ಠಿಯ ಸಾನ್ನಿಧ್ಯ ವಹಿಸ್ತಿರ್ತಕ್ಕಂಥ ನಮ್ಮ ಮೂರ್ತಿ ಅಣ್ಣನವರು, ಎನ್ ಮೂರ್ತಿ ಅಣ್ಣವರು ಮತ್ತು ಕೇಶವಮೂರ್ತಿ ಅಣ್ಣವರು, ಅದೇ ರೀತಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಹಿರಿಯ ಅಣ್ಣವರು, ಇಲ್ಲಿ ಕುಂತಿರ್ತಕ್ಕಂಥ ಎಲ್ಲ ಪತ್ರಿಕೆ ಮಾಧ್ಯಮದವರು, ಮೀಡಿಯಮ್ದವ್ರಿಗೆ ನನ್ನ ಹೃದಯಪೂರ್ವಕ ನಿಮಗೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೇನೆ. ಬಹುದಿನದ ಒಳ ಮೀಸಲಾತಿ ಹೋರಾಟ, ಮಾದಿಗ ಸಮಾಜ ಎಲ್ಲ ಸಂಘಟದ ಒಕ್ಕೂಟದಿಂದ ಹಲವಾರು ಹೋರಾಟಗಳನ್ನು ಮಾಡ್ತಾ ಬಂದಿವಿ. ಇದರಲ್ಲಿ ತಾವು ಕಂಡಂತೆ ಈ ಸ್ವಾತಂತ್ರ್ಯಕ್ಕಾಗಿ ನಾವು ಹೋರಾಟ ಮಾಡಿದಾಗ ಪ್ರಾಣಗ ಬಲಿದಾನಗಳನ್ನು ಆದವಲ್ಲ, ಆ ರೀತಿ ನಮ್ಮ ಒಳ ಮೀಸಲಾತಿ ಆಗಬೇಕಾದ್ರೆ ಎಷ್ಟೋ ಹೋರಾಟಗಾರರು ತಮ್ಮ ಪ್ರಾಣ ಬಲಿದಾನಗಳನ್ನು ವೀರ ಮರಣ ಹೊಂದಿರತಕ್ಕಂಥ ಸಂದೇಶಗಳಿದ್ದಾವೆ. ಹುಬ್ಬಳ್ಳಿಯಲ್ಲಿ 7-8 ಮಂದಿ ಬರುವಾಗ ಅದು ಎಲ್ಲ ಸಮುದಾಯ, ಮಾದಿಗ ಸಮುದಾಯ, ಮಾದಿಗ ಸಮಾಜ ಇತಿಹಾಸಿಗಳು ನಮಗೆ ಬೆಂಬಲಿಸ್ತಿರ್ತಕ್ಕಂಥವ್ರು ಕೂಡ ಆ ಒಂದು ಹೋರಾಟದಲ್ಲಿ ಪ್ರಾಣವನ್ನು ತೆಗೆದಿರ್ತಾರೆ. ಅದೇ ಒಂದು ಬೆಳಗಾವಿಯಲ್ಲಿ ಹಲವಾರು ಹೋರಾಟ ಮಾಡಿದಾಗ ಲಾಠಿ ಚಾರ್ಜ್ ತಗೊಂಡು ಅಂಗವಿಕಲಾಗಿ ತಮ್ಮ ಜೀವನವನ್ನು ಸಮಾಜಕ್ಕೆ ಮುಡುಪಿಟ್ಟು ಜೀವನ ಕಳ್ಕೊಂಡಿರ್ತಕ್ಕಂಥವ್ರಿದ್ದಾರೆ. ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳೋದಿಷ್ಟೇ, ಏನೇ ಇವತ್ತು ರಾಜಕೀಯ ಉನ್ನತ ಸ್ಥಾನ ಉದ್ಯೋಗಗಳಲ್ಲಿ ಬಂದರೆ ಸಮಾಜದ ಏಳಿಗೆಗಾಗಿ ಪರಿವರ್ತನೆಗಾಗಿ ಕೆಲಸ ಮಾಡಬೇಕಿನ ಒಳ ಮೀಸಲಾತಿಯ ಒಳಗನೆ ಕುತಂತ್ರದಿಂದ ಒಳ ಮೀಸಲಾತಿ ಜಾರಿ ಮಾಡಿ IAS IPS ಉನ್ನತ ಸ್ಥಾನಗಳಲ್ಲಿ ಮಾದಿಗವರು ಜನರಲ್ಗಳು ಹೋಗ್ಬೋದು ಅದ್ರಾಗ ಅನ್ನಂಥ ಏನು ವಿಷಯಗಳನ್ನು ತಗೊಂಡಾರಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಆ ಸಂಪುಟ ಸಭೆಗಳಲ್ಲಿ, ಅದನ್ನು ನಾನು ಖಂಡಿಸ್ತೇನೆ. ಒಳ ಮೀಸಲಾತಿ ಯಾಕೆ ಹೇಳ್ತಾ ಹೋದರೆ, ಪರಿಶಿಷ್ಟ ಜಾತಿ 101 ಸಮುದಾಯದಲ್ಲಿ ನಾವು ಕಚ್ಚಾಡ್ತಾ ಇದ್ದೀವಿ. ನಮ್ಮದಾದ ಜನಸಂಖ್ಯೆಯಲ್ಲಿ ಕೊಡ್ರಿ. ಯಾಕಂದರೆ ಇವತ್ತಿಗೆ ಗ್ರಾಮಕ್ಕೆ ಹೋದರೆ ಅಸ್ಪೃಶ್ಯತೆಯನ್ನು ಆಚರಣೆ ಯಾರಿಗಿದೆ ಅಂದರೆ ಅದು ಮಾದಿಗ ಸಮುದಾಯ ಮತ್ತು ವಲಯ ಸಮುದಾಯಗಿದೆ. ಈ ಜನಾಂಗ ಮೇಲೆ ಬರಲಿ, ಶೋಷಿತ ವರ್ಗದವರು ಮೇಲೆ ಬರಲಿ ಅನ್ನಂಥ ಉದ್ದೇಶದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ಕೊಟ್ಟಿದ್ದು. ಮತ್ತು ಇದರಲ್ಲಿ 1976ರಲ್ಲಿ ಹಲವಾರು ಸಮಾಜಗಳನ್ನು ಕಾಂಗ್ರೆಸ್ ಪಕ್ಷ ಕುತಂತ್ರದಿಂದ ಮಾದಿಗರನ್ನ ತುಳೆ ಹೋಗ್ಬೇಕನ್ನೋ ಉದ್ದೇಶದಿಂದ ಜಾತಿಗಳನ್ನು ಇದರಲ್ಲಿ ಒಗಿಸಿದ್ರು. ಅದನ್ನು ಅವ್ರನ್ನ ತೆಗಿಯಂತ ನಾವು ಹೇಳ್ತಾ ಇಲ್ಲ. ಒಳ ಮೀಸಲಾತಿ ಕೊಡ್ತಿರಲ್ಲ, ಕೊಟ್ಟಿದ್ದು 6%. ಯಾವುದೇ ಆಯೋಗ ಅಧ್ಯಕ್ಷರು ಕೊಟ್ಟಿದ್ದು 6% ಮಾದಿಗ ಸಮುದಾಯಕ್ಕೆ ಕೊಟ್ಟಿದ್ದಾರೆ. 6%ಲ್ಲಿ 75% ಮಾದಿಗರಿಗೆ ಮೋಸ ಮಾಡುತ್ತೆ. ಸಂಪುಟ ಸಭೆಯಲ್ಲಿ ನಿರ್ಣಯ ಮಾಡ್ತಾರೆ. ಸಂಪುಟ ಸಭೆಯಲ್ಲಿ ನಿರ್ಣಯಗಳನ್ನು ಮಾಡಬೇಕಾದ್ರೆ 16 ವರ್ಷ, 20 ವರ್ಷ, 25 ವರ್ಷ ಆಯೋಗಗಳನ್ನು ರಚನೆ ಮಾಡಿ ಅದರ ವರದಿಗಳನ್ನು ಯಾಕೆ ತಗೋದ್ರಿ? ಈ ನಾಟಕ ಮಾಡ್ತಕ್ಕಂಥ ಈ ಸಮಾಜಕ್ಕೆ ತೋರಿಸ್ತಕ್ಕಂಥ ನಿಮ್ಮ ಕೆಲಸನ ಗೊತ್ತಾಗ್ತದೆ. ಯಾಕೆ ಆ ರೀತಿ ಮಾಡ್ತೀರಿ? ನ್ಯಾಯ ಕೊಡ್ಬೇಕಾದ್ರೆ ಇಮ್ಮಿಡಿಯೇಟ್ಲಿ ಅವತ್ತೇ ನಮ್ಮ ಹೋರಾಟಗಳನ್ನು ಲಕ್ಷ ಜನ ಸೇರಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ನ್ಯಾಯ ಕೊಡ್ಬೋದಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳು. ಅದನ್ನು ಮತ್ತೆ ಸಮಾಜನ ತಡೆಗಟ್ಟಲಿಕ್ಕೆ, ತುಳಿಲಿಕ್ಕೆ ಪ್ಲಾನ್ ಮಾಡಿಬಿಟ್ಟು ಆಯೋಗ ರಚನೆ ಮಾಡಿದ್ರು. ಆಯೋಗ ವರದಿ ಕೊಟ್ಟಂಥ ಎಲ್ಲ ವರದಿಗಳನ್ನು ಕೂಡ ಅವರು ತಳ್ಳಿ ತಮ್ಮ ಮನ ಬಂದಂತೆ ಮಾದಿಗ ಸಮಾಜಕ್ಕೆ ಯಾವುದರಲ್ಲಿ ಹೆಚ್ಚು ಕೊಡಬೇಕು, ಕಸ ಬೆಳೆಯೋದ್ರಲ್ಲಿ, ಗಟ್ರ ತೆಗೆಯೋದ್ರಲ್ಲಿ, ಊರು ಸ್ವಚ್ಛ ಮಾಡೋದ್ರಲ್ಲಿ ಮಾತ್ರ ಮಾದಿಗರಿಗೆ ಮೀಸಲಾತಿ ಹೆಚ್ಚು. IPS IAS ಡಾಕ್ಟ್ರು ಇಂಜಿನಿಯರ್ಸ್ ಈ ಮೀಸಲಾತಿಗಳಲ್ಲಿ ಕೂಡ ಮಾದಿಗರಿಗೆ ರಿಸರ್ವೇಶನ್ ಇಡಬೇಕು ಅನ್ನೋಂಥದ್ದೇ ನಮ್ಮ ಉದ್ದೇಶ. ಮೀಸಲಾತಿ ಅಂತಂದ್ರೆ ಎಲ್ಲ ವರ್ಗದಲ್ಲಿ ಕೂಡ ಮೀಸಲಾತಿ. ನಮ್ದು ಏನು ಬರುತ್ತೋ ಈಗೇನು ಮಾಡಿರ್ತಕ್ಕಂಥದ್ದು 6% ಕೊಡ್ಬೇಕಂತದ್ವಿ. ತಾವೇನು 5 ಮತ್ತು 25 ಕೊಟ್ಟಿದ್ರಲ್ಲ, ಅದರಲ್ಲಿ ಎಲ್ಲ ಮೀಸಲಾತಿಯಲ್ಲಿ ಕೂಡ ಮಾದಿಗರಿಗೆ ಕಡ್ಡಾಯವಾಗಿ ಕೊಡಲೇಬೇಕು. ಅಂದಾಗ ಮಾದಿಗ ಸಮಾಜ ಆರ್ಥಿಕವಾಗಿ ಬೆಳೀತದೆ. ಈ ದೇಶ ಬೆಳಿಬೇಕಾದ್ರೆ, ಆರ್ಥಿಕವಾಗಿ ದೇಶ ಮುನ್ನಡಿಬೇಕಾದ್ರೆ ಎಲ್ಲ ಸಮುದಾಯದವರು ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಬೆಳೆದಾಗ ಮಾತ್ರ ದೇಶ ಅಭಿವೃದ್ಧಿ ಆಗ್ತದೆ. ಕೆಲವು ಜನ ಮಾತ್ರ ಕುತಂತ್ರದಿಂದ ಸಮಾಜನ ಸೇವೆ ಮಾಡ್ತಕ್ಕಂಥ ಜನಾಂಗನ ತುಳಿದು ಕೊಲ್ಲಿ
ಜೀವಂತವಾಗಿ ಕೊಲೆ ಮಾಡ್ತಕ್ಕಂಥ ಕೆಲಸ ಮಾಡಿ ಉನ್ನತ ಸ್ಥಾನ ಸಿಗಲಾರ್ದಂಗೆ ಮಾಡಿದ್ರೆ ಮಾನ್ಯ ಸಿದ್ದರಾಮಯ್ಯ ಅವರೇ, ಈ ಮಾದಿಗರ ಶಾಪಕ್ಕೆ ಗುರಿಯಾಗಿ ನಿಮ್ಮ ಸರ್ವನಾಶ ಖಂಡಿತ. ಅಧಿಕಾರ ಶಾಶ್ವತ ಅಲ್ಲ. ನಾವು ಹಿಂದಿಂದ ನೋಡ್ತಾ ಇದ್ವಿ, ರಾಜ ಮಹಾರಾಜನ ಕಾಲದಾಗಿದ್ದ ನೋಡ್ತಾ ಇದ್ವಿ, ಯಾರ್ಯಾರು ಹೋಗಿಬಿಟ್ರು. ಈ ಪ್ರಜಾಪ್ರಭುತ್ವದಲ್ಲಿ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಮತಗಳಲ್ಲಿ ನಿಮಗೆ ಓಟ್ ಹಾಕಿ ಆರಿಸಿ ತಂದಿದ್ದು ನ್ಯಾಯಬದ್ಧವಾಗಿ ಹಕ್ಕು ಕೊಡಲಿ, ಒಳ ಮೀಸಲಾತಿ ಜಾರಿ ಮಾಡಲಿ, ಅದು ಸುಪ್ರೀಂ ಕೋರ್ಟ್ ಆದೇಶ ಮಾಡುತ್ತೆ. ಕೊಡ್ರಿ ಆ ಜನಾಂಗಕ್ಕೆ ಏನು ಕೊಡಬೇಕು ಅದ ಜನಸಂಖ್ಯೆ ಅನುಗುಣವಾಗಿ. ಮತ್ತು ಏನು ಮೀಸಲಾತಿಗಳಲ್ಲಿ ಸೌಲಭ್ಯಗಳಲ್ಲಿ ವಂಚರ ಏನು ಆಗ್ಯಾರ ಅಂದರೆ ಅದು ಮಾದಿಗ ಸಮಾಜ ವಂಚಿತರಾಗ್ಯಾರೆ. ಸೌಲಭ್ಯ ತಗೊಳ್ಳೋದ್ರಾಗಿರ್ಬೋದು, ರಾಜಕೀಯ ಉನ್ನತ ಸ್ಥಾನದಲ್ಲಿ ಆಗಿರ್ಬೋದು, ಬೇರೆ 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 ರಂಗದಲ್ಲಿ ಉದ್ಯೋಗದಲ್ಲಿ ಆಗಿರ್ಬೋದು, ಶಿಕ್ಷಣದಲ್ಲಿ ಆಗಿರ್ಬೋದು, ವಂಚಿತ ಆಗಿರೋದು ಮಾದಿಗ ಸಮಾಜ. ಅವ್ರಿಗೆ ಜಾಸ್ತಿ ಕೊಡ್ರಿ, 6% ಕೊಡ್ರಿ, ಮತ್ತು ಅವರು ಮೇಲೆ ಬರಲಿ ಅನ್ನೋಂಥ ಉದ್ದೇಶನೇ ಸದಾಶಿವ ಆಯೋಗ ಉದ್ದೇಶ. ಆ ಕಾರಣಕ್ಕಾಗಿ ಎಲ್ಲ ಆಯೋಗವರ ತಳ್ಳಾಕಿ ತಮ್ಮ ಮನ ಬಂದಂಥ ಸೊಕ್ಕಿನ ಅಹಂಕಾರದಿಂದ ಬಾಬಾ ಸಾಹೇಬ್ ಬರೆದಂಥ ಕಾನೂನು ಉಲ್ಲಂಘನೆ ಮಾಡಿದ್ದು ಇದು ನಮ್ಮ ಖಂಡನೆ. ಯಾಕಂದ್ರೆ ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಸಂವಿಧಾನ, ಆ ಸಂವಿಧಾನಕ್ಕೆ ನಾವು ತಲೆಬಾಗಬೇಕಾಗುತ್ತದೆ. ಯಾಕಂದ್ರೆ ನೀವು ಮಾತಾಡ್ತೀರಿ ಸಂವಿಧಾನ ನಾವು ಅಂತ ಮಾಡ್ಲಿಕ್ಕೆ ಬಿಡಂಗಿಲ್ಲ. ಯಾರು ಸ್ವಾಮಿ ಸಂವಿಧಾನ ಇದು ಉಲ್ಲಂಘನೆ ಮಾಡೋದು? ಸಂವಿಧಾನ ಕಾಂಗ್ರೆಸ್ ಪಕ್ಷ ತಾನೇ ಉಲ್ಲಂಘನೆ ಮಾಡೋದು. ಸಂವಿಧಾನ ಉಲ್ಲಂಘನೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಿದ್ದರಾಮಯ್ಯ ಸಂಪುಟ ತಾನೇ, ಬೇರೆ ಯಾರು ಸ್ವಾಮಿ ಉಲ್ಲಂಘನೆ ಮಾಡ್ತಾರೆ? ಹಂಗಾಗಿ ನೀವು ಮಾಡದ ಕುತಂತ್ರದ ಒಳ ಮೀಸಲಾತಿ ಬೇಡ, ನಮಗೆ ನ್ಯಾಯಬದ್ಧ ಒಳ ಮೀಸಲಾತಿ ಬೇಕು. ಒಂದು ನಮಗೆ SC/ST ನಲ್ಲಿ ಏನು ಒಂದು ರಿಸರ್ವೇಶನ್ ಬರುತ್ತೋ, ಏನೇನು ಸೌಲಭ್ಯಗಳು ಬರುತ್ತೋ ಅದರಲ್ಲೆಲ್ಲ ಮಾದಿಗ ಸಮಾಜಕ್ಕೆ ಒಳ ಮೀಸಲಾತಿ ನ್ಯಾಯಬದ್ಧವಾಗಿ ಕೊಟ್ಟು ಸುಪ್ರೀಂ ಕೋರ್ಟ್ ಏನು ಹೇಳುತ್ತೋ ಅದನ್ನು ಕೂಡ ನೀವು ಪಾಲನೆ ಮಾಡಿ ನಿಮ್ಮ ಉಲ್ಲಂಘನೆ ಇಲ್ಲಿಗೆ ಕೊನೆ ಮಾಡ್ರಿ. ಮುಂದಿನ ನೀವು ಮಾಡಿರ್ತಕ್ಕಂಥ ಏನು ಕುತಂತ್ರದ ಒಂದು ಮಾದಿಗರಿಗೆ ಮೋಸ ಮಾಡ್ತಕ್ಕಂಥ ಒಂದು ಸಂಚಲನ ಮಾಡಿದ್ರಲ್ಲ, ಅದರ ವಿರುದ್ಧ ನಮ್ಮ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಚಳವಳಿ ಇದೆ. ಅದು 27/5 ಏನಪ್ಪ ಅಂದ್ರೆ ಕಾರ್ಯಕ್ರಮ ಇದೆ ಬುಧವಾರ. ಆ ಕಾರ್ಯಕ್ರಮದಲ್ಲಿ ನಾವು ಏನು ಮೆಮೊರಾಂಡಮ್ ಕೊಡ್ತೀವಿ, ಆ ರೀತಿ ಏನು ನೀವು ತಿದ್ದುಪಡಿ ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ನ್ಯಾಯಬದ್ಧವಾಗಿ ಕೊಡಬೇಕಂತಂದು ನಾವು ಆಗ್ರಹಿಸಿ ಈ ಪತ್ರಿಕೆ ಮುಖಾಂತರ ತಮಗೆಲ್ಲರಿಗೆ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಜೈ ಭೀಮ್. ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಈ ತಿಂಗಳ 27ನೇ ತಾರೀಕು 27/5/2026 ಫ್ರೀಡಮ್ ಪಾರ್ಕ್ನಲ್ಲಿ ಬೆಳಿಗ್ಗೆ 10 ಗಂಟೆಗೆ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದೆ. ಈ ಬೃಹತ್ ಪ್ರತಿಭಟನಾ ಸಮಾವೇಶ ತುಂಬ ಐತಿಹಾಸಿಕ ಕಾರ್ಯಕ್ರಮ ಆಗ್ತದೆ. ಒಳ ಮೀಸಲಾತಿಯನ್ನು ಕೊಟ್ಟಿದ್ದೀವಿ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಸರ್ಕಾರ ಬೀಗ್ತಾ ಇದೆ. ಒಳ ಮೀಸಲಾತಿ ಜಾರಿ ಆಗೇ ಇಲ್ಲ. ಒಳ ಮೀಸಲಾತಿ ಜಾರಿನಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶದ ಉಲ್ಲಂಘನೆ ಮತ್ತು ಅಸಂವಿಧಾನಿಕ ಮತ್ತು ಸಂವಿಧಾನ ಬಾಹಿರ ಹಾಗೂ ಅವೈಜ್ಞಾನಿಕ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಭವಿಷ್ಯದಲ್ಲಿ ಕಾನೂನು ತೊಡಕನ್ನು ಉಂಟು ಮಾಡಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ದೀವಿ ಅಂತ ಹೇಳಿ 101 ಪರಿಶಿಷ್ಟ ಜಾತಿಗಳಿಗೆ ದ್ರೋಹವನ್ನು ಮತ್ತು ವಂಚನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿದೆ. ಸಂವಿಧಾನದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಒಳ ಮೀಸಲಾತಿನ ಅಧಿಸೂಚನೆಯಲ್ಲಿ ಸೇರಿಸಿ ಆದೇಶವನ್ನು ಹೊರಡಿಸಿದೆ. ಏನು SC ಜನರಲ್ ಅಂತ ಬಹುಶಃ ಒಳ ಮೀಸಲಾತಿ ಜಾರಿಯಾಗಿ 75 ವರ್ಷದಿಂದ ಕೇಳಿಲ್ಲ. SCನಲ್ಲಿ ಜನರಲ್ ಅಂತ ಮಾಡಿರುವಂತಹ ಏಕೈಕ ಸರ್ಕಾರ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಸರ್ಕಾರ. ಅಂದರೆ ಒಳ ಮೀಸಲಾತಿನಲ್ಲಿ ರೋಸ್ಟರ್ ಹುದ್ದೆಗಳು 3ಕ್ಕಿಂತ ಕಡಿಮೆ ಇದ್ದರೆ ಅದು 101 ಜಾತಿಗಳು ಕೂಡ ಆ ಹುದ್ದೆಗಳನ್ನು ಪಡೆಯೋದಕ್ಕೆ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಅದನ್ನು SC ಜನರಲ್ ಅಂತ ಮಾಡಿದ್ದಾರೆ. ರೋಸ್ಟರ್ ಹುದ್ದೆಗಳು 3ಕ್ಕಿಂತ ಹೆಚ್ಚಿದ್ರೆ ಅಂದರೆ 400 ಬಿಂದುಗಳನ್ನು ಮಾಡಿದ್ದಾರೆ. 400 ಬಿಂದುಗಳಲ್ಲಿ ಪರಿಶಿಷ್ಟ ಜಾತಿಗೆ 1, 9, 15 ಬಿಂದುಗಳು ಬರ್ತವೆ. 15 ಬಿಂದುಗಳ ಒಳಗಡೆ ಏನಾದರೂ
ಹುದ್ದೆಗಳು ಅಥವಾ ಬಿಂದುಗಳು ಬಂದರೆ ಅದನ್ನು SC ಜನರಲ್, ಅದರ ಮೇಲ್ಪಟ್ಟು ಬಂದರೆ ಒಳ ಮೀಸಲಾತಿಯನ್ನು ಒಳಪಡಿಸಿದ್ದಾರೆ. ಅಂದರೆ 1-2 ಹುದ್ದೆ ಮಾತ್ರ ಬಂದರೆ, ಒದಗಿದರೆ, ಲಭ್ಯವಿದ್ದರೆ ಅದು SC ಜನರಲ್. ಪರಿಶಿಷ್ಟ ಜಾತಿಯ 3 ಗುಂಪುಗಳು ABC ಸ್ಪರ್ಧೆ ಮಾಡಿ ಹುದ್ದೆ ಪಡೆಯಬೇಕಾಗ್ತದೆ. ಆ ಸ್ಪರ್ಧೆ ಮಾಡಿ ಹುದ್ದೆ ಪಡೆಯೋದು ಇದೆಯಲ್ಲ, ಅದರಲ್ಲಿ ಕೆಲವು ಸ್ಪೃಶ್ಯ ಜಾತಿಗಳು, ಪರಿಶಿಷ್ಟ ಜಾತಿನಲ್ಲಿ ಹೆಚ್ಚು ಆರ್ಥಿಕ ಮತ್ತು ಸಾಮಾಜಿಕವಾಗಿ ಬಲಿಷ್ಠವಾದಂಥ ಅಥವಾ ಶೈಕ್ಷಣಿಕವಾಗಿ ಬಲಿಷ್ಠವಾದಂಥ ಜಾತಿಗಳು ಆ ಹುದ್ದೆಗಳನ್ನು ಪಡಿತವೆ. ಇನ್ನು ಅಲೆಮಾರಿ ಜಾತಿಗಳು, ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಲ್ಲಿ ವಿದ್ಯಾವಂತರೇ ಇಲ್ಲ, ಅವು ಹುದ್ದೆಗಳನ್ನು ಪಡ್ಕೊಳ್ಳೋದ್ರಲ್ಲಿ ಸಾಧ್ಯ ಇಲ್ಲ, ಸ್ಪರ್ಧೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಆ ಹುದ್ದೆಗಳು ಯಾವ್ಯಾವು ಅಂದರೆ ಗೆಜೆಟೆಡ್ ಹುದ್ದೆಗಳು, ಶ್ರೇಣಿ 1-2 ಗೆಜೆಟೆಡ್, ಕುಲಪತಿಗಳು ವಿಶ್ವವಿದ್ಯಾನಿಲಯದಲ್ಲಿ, ಕುಲಸಚಿವರು, ಪ್ರಾಧ್ಯಾಪಕರು, ಹೆಚ್ಚುವರಿ ಪ್ರಾಧ್ಯಾಪಕರು ಅಥವಾ ಉಪಪ್ರಾಧ್ಯಾಪಕರು ಅಥವಾ ಅನುದಾನರಹಿತ ಶಾಲೆಗಳು, ಜಿಲ್ಲಾವಾರು ಕೆಲವು ಸಂಸ್ಥೆಗಳು, ಹಿಂಗೆ ಅನೇಕ ಹುದ್ದೆಗಳು 1-2 ಹುದ್ದೆಗಳು ಬಂದರೆ 3 ಅದನ್ನು SC ಜನರಲ್ ಅಂತ ಹೇಳಿ ಸರ್ಕಾರ ಮಾಡಿ 101 ಜಾತಿಗಳು ಸ್ಪರ್ಧೆ ಮಾಡಿದ್ದೀವಿ ಅಂತೇಳಿ ಈ ಒಳ ಮೀಸಲಾತಿ ವರ್ಗೀಕರಣ ಮಾಡಿದ್ದೀವಿ ಅಂತ ಒಂದು ದೊಡ್ಡ ಸುದ್ದಿಯನ್ನು ಬಿಟ್ಟಿದೆ. ಅಂದರೆ ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕಾದ್ರೆ ಅನೇಕ ಅಧಿಸೂಚನೆಗಳನ್ನು ಹೊಡೆಸಿ ಕೋರ್ಟ್ನಲ್ಲಿದೆ ಅಂತೇಳಿ, ಇದು ಮಾಡೋಕ್ಕಾಗಲ್ಲ ಅಂತ ಹೇಳಿ ಕಡೆಗೆ ಮಾಡಿದೆ. ಅಂದರೆ ಮನಸ್ಸಿಲ್ಲದೆ ಮನಸ್ಸಿನಿಂದ ಮತ್ತು ಒಳ ಮೀಸಲಾತಿ ವಿರೋಧಿಗಳ ಅಣತೆಯಂತೆ ಒಳ ಮೀಸಲಾತಿ ವಿರೋಧಿಗಳ ಒತ್ತಡಕ್ಕೆ ಮಣಿದು ಮತ್ತು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಅಸಹಾಯಕ ಗುಂಪುಗಳನ್ನು, ಜಾತಿಗಳನ್ನು, ಸಮುದಾಯಗಳ ನಿಕ್ಕಟ್ಟಿಗೆ ಸಿಕ್ಕಿಸಿ ಒಳ ಮೀಸಲಾತಿ ಒಪ್ಪಿಕೊಳ್ಳೋ ರೀತಿಯಲ್ಲಿ ನಾಟಕೀಯ ಹೆಜ್ಜೆಯನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಇಟ್ಟಿದೆ. ಅದರಲ್ಲಿ ಯಾವ ಆಯೋಗದ ವರದಿಯನ್ನು ಆಧರಿಸಿಲ್ಲ. ಸದಾಶಿವ ಆಯೋಗ ವರದಿ ಕೊಟ್ಟಿದ್ದರು, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಸಲ್ಲಿಸಿದ್ರು ಸರ್ಕಾರಕ್ಕೆ, ಮಾಧುಸ್ವಾಮಿ ವರದಿ ಇತ್ತು. ಈ ಎಲ್ಲ ವರದಿಗಳನ್ನು ತಳ್ಳಿ ಹಾಕಿ ಸರ್ಕಾರ ರಾಜಕೀಯ ಇಚ್ಛಾಶಕ್ತಿಯಿಂದ, ರಾಜಕೀಯ ನಾಟಕದಿಂದ ಒಳ ಮೀಸಲಾತಿಯನ್ನು ಹಂಚಿದೆ. ಇದಕ್ಕೆ ಯಾವುದೇ ಬೇಸಿಲ್ಲ, ಅಂದರೆ ಯಾವುದೇ ನ್ಯಾಯಾಲಯದ ವರದಿಗಳ ಆಧಾರ ಇಲ್ಲ. ಇದನ್ನು ಸಮಾಜ ಅಥವಾ ಕಳಕಳಿ ಇರುವಂತಹ ಜನ, ಮಾಧ್ಯಮಗಳು ಅಥವಾ ಶಾಸಕರು ಅಥವಾ ಮಂತ್ರಿಗಳು, ಸಮಾಜ ಸುಧಾರಕರು ಇದನ್ನು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಇನ್ನು ಅಲೆಮಾರಿಗಳಿಗೆ 1% ವಿಶೇಷ ಸ್ಥಾನವನ್ನು ನಾಗಮೋಹನ್ ದಾಸ್ ಆಯೋಗದಲ್ಲಿ ಕೊಟ್ಟಿತ್ತು. ಅಲೆಮಾರಿ, ಅರೆ ಅಲೆಮಾರಿ 59 ಜಾತಿಗಳು. ಆ ಜಾತಿಗಳು ತೀರ ಹಿಂದುಳಿದಂಥ ಜಾತಿಗಳು. ಆ ಜಾತಿಗಳಲ್ಲಿ 101 ಪರಿಶಿಷ್ಟ ಜಾತಿಗಳಲ್ಲಿ 40 ಜಾತಿಗಳು ಸರ್ಕಾರದ ವಿದ್ಯಾಸಿರಿ ಯೋಜನೆ, ಪ್ರಬುದ್ಧ ಯೋಜನೆಗೆ ಅರ್ಜಿನೇ ಹಾಕಿಲ್ಲ 75 ವರ್ಷಗಳಿಂದ. ಆ ಥರ ಜಾತಿಗಳಿದ್ದಾವೆ. ಒಬ್ಬ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಸದಸ್ಯನೇ ಇಲ್ಲ ಅಂತ 40 ಜಾತಿಗಳಿದ್ದಾವೆ. ಇಂತಹ ಅನೇಕ ಸಮಾಜದ ಯಾವುದೋ ಒಂದು ವಿಲೇಜ್ ಅಕೌಂಟೆಂಟ್, ಒಬ್ಬ ಶಿಕ್ಷಕ ಇಲ್ಲದಂತಹ 41 ಜಾತಿಗಳಿದ್ದಾವೆ. ಅದಕ್ಕೋಸ್ಕರ ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕು. ಕಳೆದ 75 ವರ್ಷಗಳಿಂದ ಮೀಸಲಾತಿ ಕೊಟ್ಟಿದ್ದೀವಿ, ಪರಿಶಿಷ್ಟ ಜಾತಿಗೆ ಮೀಸಲಾತಿ ಕೊಟ್ಟಿದ್ದೀವಿ, 101 ಜಾತಿಗೆ ಅಂತ ಏನು ವಿಶೇಷ ಒಂದು ರೋಸ್ಟರ್ ಆದ್ಯತೆಯನ್ನು ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ಕೊಟ್ಟಿದ್ದೀರಿ. ಆದರೆ ಅದನ್ನೆಲ್ಲನೂ ಕೂಡ ಕೆಲವು ಜಾತಿಗಳು ಸಿಂಹ ಪಾಲು ಪಡೆದುಬಿಟ್ಟಿದ್ದೇವೆ. ಆದ್ದರಿಂದ ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತ ಹೇಳಿ 7 ಜನ ನ್ಯಾಯಾಧೀಶರ ಸಂವಿಧಾನದ ಪೀಠ ಆಜ್ಞೆಯನ್ನು ಕೊಟ್ಟು 2 ವರ್ಷ ಕಳೆದಿದೆ. ಆ ಆದೇಶ ಬಂದು ಕೂಡಲೇ ಘನವೆತ್ತ ನ್ಯಾಯಾಲಯಕ್ಕೆ, ಶ್ರೇಷ್ಠ ನ್ಯಾಯಾಲಯಕ್ಕೆ ಘನತೆಯನ್ನು, ಗೌರವವನ್ನು ಕೊಟ್ಟಂತಹ ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಪಂಜಾಬು, ಹರಿಯಾಣ
ತತ್ಕ್ಷಣ ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡಿದ್ರು. ಯಾವುದೇ ವಿವಾದ, ಯಾವುದೇ ಕೋರ್ಟ್ಗೆ ಹೋಗಲಿಲ್ಲ. ಆದರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಹಿಂದ ಅಂತ ಹೇಳ್ತಾರೆ, ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ. ನಾನು ಒಂದು ರೆಕಾರ್ಡ್ ಮಾಡಿದ್ದೇನೆ, ಮುಖ್ಯಮಂತ್ರಿ ಎಲ್ಲ ದೇವರಾಜ ಅರಸು ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಿ ನಾನು ಮುಖ್ಯಮಂತ್ರಿ ಹೆಚ್ಚು ಅವಧಿಯಲ್ಲಿ ಆಗಿದ್ದೇನೆ ಅಂತ ಹೇಳುವಂತಹ ಮುಖ್ಯಮಂತ್ರಿಗಳು ಯಾವುದೇ ಕಾರ್ಯಕ್ರಮದಲ್ಲಿ, ಯಾವುದೇ ಜನಪರ ಕಾರ್ಯಕ್ರಮದಲ್ಲಿ ರೆಕಾರ್ಡನ್ನು ಮಾಡಲಿಲ್ಲ. ದೇವರಾಜ ಅರಸರವರು ಅವನೂರು ವರದಿಯನ್ನು ಜಾರಿ ಮಾಡಿದರು, ಕನ್ನಡವನ್ನು ಮೊದಲನೇ ಸ್ಥಾನ ಮಾಡಿದರು. ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಅವ್ರು ಮಾಡಿದರು. ಸಿದ್ದರಾಮಯ್ಯವರೇ, ನೀವೇನು ಮಾಡಿದ್ದೀರಾ? ಹಿಂದುಳಿದ ವರ್ಗಗಳಿಗೆ ಕಾಂತರಾಜ್ ವರದಿನೇ ಜಾರಿ ಮಾಡಲಿಲ್ಲ. ನಾನು ಒಳ ಮೀಸಲಾತಿಯನ್ನು ತಮಗೆ ಕನ್ವಿನ್ಸ್ ಮಾಡೋಕ್ಕೆ ಹೇಳ್ತಾ ಇದ್ದೇನೆ. ಇವತ್ತು ಇವರು ಜಾರಿ ಮಾಡಿದ್ರಲ್ಲ, SCನಲ್ಲಿ SC ಜನರಲ್ ಅಂತ ನೀವು ಪದವನ್ನು ಬಳಸಿದ್ದೀರಿ. AK AD AA ಒಡೆದು ಹಂಚಿದ್ದೀರಿ, Aಗೆ Bಗೆ ಹಂಚಿದ್ದೀರಿ. ಅವು ಯಾವುದು ಇದರಲ್ಲೂ ಪಡ್ಕೊಬೋದು. ಏನಲ್ಲಾದರೂ ದ್ರಾವಿಡ ಅಂತ ಹಾಕ್ಕೊಬೋದು, ಅಥವಾ ಆದಿ ಆಂಧ್ರ ಅಂತ ಆದಿ ದ್ರಾವಿಡ ಅಂತ ಅಂದು ಎಗೂ ಹೋಗ್ಬೋದು, ಬಿಗೂ ಹೋಗ್ಬೋದು. ಆದಿ ಆಂಧ್ರ ಅಂದ್ಬಿಟ್ಟು ಏನಲ್ಲೂ ಪಡ್ಕೊಬೋದು, ಬಿನಲ್ಲೂ ಪಡ್ಕೋಬೋದು. ಈ ಥರ ಗೊಂದಲದ ಗೂಡನ್ನು ಮಾಡಿದರೆ, ಜೊತೆಗೆ ಅಲೆಮಾರಿಗಳು 1% ಅವ್ರಿಗೆ ವಿಶೇಷ ಸ್ಥಾನವನ್ನು ಕೊಟ್ಟಿದ್ದರೆ, ನೀವು ಅವರು ತಾಂಡೋಗಿ C ಗುಂಪಲ್ಲಿ ಸ್ಪೃಶ್ಯ ಬಲಿಷ್ಠ ಜಾತಿಗಳ ಜೊತೆಗೆ ಸೇರಿಸಿ ಅವ್ರನ್ನ ತಿಥಿ ಮಾಡಿಬಿಟ್ಟಿದ್ದೀರಾ. ಅದು ಒಂದು ಕರಾಳ ಒಂದು ಅಧ್ಯಾಯ ಅವ್ರಿಗೆ ಕೊಟ್ಟಂಥದ್ದು. ಇದು ಅವರಿಗೆ ಅಲೆಮಾರಿಗಳಿಗೆ ಅದೊಂದು ಮರಣ ಶಾಸನ. ಅಲೆಮಾರಿಗಳ 59 ಜಾತಿಗಳು ಬೀದಿ ಬದಿಗಳಲ್ಲಿ ಟಾರ್ಪಲ್ ಇಲ್ದಂಗೆ ಬದುಕ್ತಾ ಇದ್ದಾವೆ. ಕಾಡಲ್ಲಿ ಬದುಕುವಂಥ ಜನ ಕಾಡಿಗೆ ಬೇಲಿ ಹಾಕಿದ್ದಾರೆ, ಅಲ್ಲಿ ಹೋಗೋಕ್ಕಾಗಲ್ಲ. ಭಿಕ್ಷಾಟನೆಗಳನ್ನು ನೀವು ನಿಷೇಧ ಮಾಡಿದಿರಿ, ಭಿಕ್ಷೆನೂ ಬೇಡಂಗಿಲ್ಲ, ಎಲ್ಲಿ ಹೋಗ್ಬೇಕು ಆ ಜನಾಂಗ? ಈ ರೀತಿ ಜನಗಳನ್ನು C ಗುಂಪಲ್ಲಿ ಸ್ಪೃಶ್ಯ ಜಾತಿಯಲ್ಲಿ ಸೇರಿಸಿದ್ರಲ್ಲ, ಅವರು ಸ್ಪರ್ಧೆ ಮಾಡೋಕ್ಕಾಗಲ್ಲ. ಅವರಲ್ಲಿ ಶಿಕ್ಷಿತ ಮಕ್ಕಳೇ ಇಲ್ಲ, ಉದ್ಯೋಗಕ್ಕೆ ಅರ್ಹರೇ ಇಲ್ಲ. ಆದರೆ ಉದ್ಯೋಗಕ್ಕೆ ಅರ್ಹತೆಯನ್ನು ಪಡೆದು 20% ನೀವೇನಲ್ಲಿ ಕೊಟ್ಟಿದ್ದೀರಿ, 4.50 ಕೊಟ್ಟು ಅವರೇನಾದರೂ ಅಲ್ಲಿ ಅರ್ಹರಿಲ್ಲ ಅಂದರೆ ಅದ್ರೂ ಅವ್ರಿಗೆ ಕೊಟ್ಬಿಡಿ, ಜನರಲ್ಗೆ, ಸ್ಪೃಶ್ಯರಿಗೆ ಅಂತ ಆದೇಶ ಮಾಡಿದ್ದೀರಿ. ಇದು ಒಳ ಮೀಸಲಾತಿ ಅನಿಸ್ಕಂತದ? ಒಳ ಮೀಸಲಾತಿನೇ ಅಲ್ಲ ಇದು. ಇದು ಅವೈಜ್ಞಾನಿಕ. ಸುಪ್ರೀಂ ಕೋರ್ಟು ಎಂಪೆರಿಕಲ್ ಡಾಟಾ ನೀವು ಸಂಗ್ರಹಿಸಿ ಒಳ ಮೀಸಲಾತಿಯನ್ನು ಕೊಡಿ ಅಂತ ಹೇಳಿದೆ. ಅದಕ್ಕೋಸ್ಕರ ಆಯೋಗವನ್ನು ನೀವು ಮಾಡಿದ್ರಿ. ಎಂಪೆರಿಕಲ್ ಡಾಟಾ ಅಂದರೆ ವಾಟ್ ಈಸ್ ದಿ ಮೀನಿಂಗ್ ಬೈ ಎಂಪೆರಿಕಲ್ ಡಾಟಾ? ಬ್ಯಾಕ್ವರ್ಡ್, ಮೋರ್ ಬ್ಯಾಕ್ವರ್ಡ್, ಮೋಸ್ಟ್ ಬ್ಯಾಕ್ವರ್ಡ್, ಹಿಂದುಳಿದ, ಅತಿ ಹಿಂದುಳಿದ, ಹೆಚ್ಚು ಅತಿ ಹಿಂದುಳಿದ ಜಾತಿಗಳನ್ನು ಗುರುತಿಸಿ ಗುಂಪುಗಳನ್ನು ಮಾಡಬೇಕು. ABCD ಹೀಗೆ ಮಾಡಬೇಕು. ಅವರು 5 ಗುಂಪನ್ನು ಮಾಡಿದರು ನಾಗಮೋಹನ್ ದಾಸ್. ನೀವು 3 ಗುಂಪನ್ನು ಮಾಡಿ, ಭಾಗಗಳನ್ನು ಮಾಡಿ, ಬೀಸೋದೊಣ್ಣೆ ಏಟಿ ತಪ್ಪಿಸ್ಕೊಳಕ್ಕೋಸ್ಕರ ಚಳುವಳಿಗಳ ಹೋರಾಟಗಳಿಗೆ ಬೆದರಿ ಸರ್ಕಾರ ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡೋದ್ರ ಜೊತೆಗೆ ಒಳಗೊಳಗೆ ಒಳ ಮೀಸಲಾತಿ ವಿರೋಧಿಗಳ ಮಾತುಗಳನ್ನಿಗೆ ಅವರ ಹಣತೆಗೆ ನೀವು ಕೇಳಿ ಮಣಿದು ಒಳ ಮೀಸಲಾತಿಯನ್ನು ದುರುಪಯೋಗ ಮಾಡಿದಿರಿ, ರಾಜಕೀಯಕ್ಕೆ ಬಳಕೆ ಮಾಡ್ಕೊಂಡಿದ್ದೀರಿ. ರಾಜಕೀಯ ಒಳ ಮೀಸಲಾತಿ ಇದು ಆಯೋಗ ಕೊಟ್ಟಿರುವಂಥ ವರದಿಯನ್ನು ಆಧರಿಸಿಲ್ಲ. ಯಾವುದೇ ಕಾರಣದಿಂದ ಈ ಒಳ ಮೀಸಲಾತಿ ವರ್ಗೀಕರಣವನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇದು ನಿಜವಾಗ್ಲೂ ಕೂಡ ಈ ಜನಾಂಗಕ್ಕೆ ಒಂದು ಮರಣ ಶಾಸನ. 35 ವರ್ಷಗಳು ಹೋರಾಟ ಮಾಡಿ 9 ಜನ ಸತ್ತು ಇತಿಹಾಸವನ್ನು ಸೇರಿದರು. ಅನೇಕ ಜನರು ಬದುಕು ಜೀವನವನ್ನೇ ಕಳ್ಕೊಂಡ್ರು. ತಮ್ಮ ಬೆವರಿನಲ್ಲಿ ಕಣ್ಣೀರಿನಲ್ಲಿ ಚಳುವಳಿಯನ್ನು ಮಾಡಿದರು. ಅವ್ರಿಗೆ ಕೊಟ್ಟ ಬೆಲೆ ಸಿದ್ದರಾಮಯ್ಯನವರು ಈ ರೀತಿಯ ಚಳುವಳಿಗೆ ಅಪಮಾನವನ್ನು ಮಾಡಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದರೆಷ್ಟು ಹೋದ್ರೆಷ್ಟು. ನೀವು 3 ವರ್ಷದಲ್ಲಿ ನಿಮ್ಮ ಸರ್ಕಾರ 0 ಅವರ್ ಕತ್ತಲೆಯಲ್ಲಿ ನಿಮ್ಮ ಸರ್ಕಾರ ನಡೆದಿದೆ. 0ಯಲ್ಲಿ ನಿಮ್ಮ ಸರ್ಕಾರ ಕ್ರಮಿಸಿದೆ. ಯಾವುದೇ ಸಾಧನೆ ಇಲ್ಲ. ಬರೀ ಇಷ್ಟು ದಾಖಲೆ ಮಾಡೋದಕ್ಕೋಸ್ಕರ ನೀವು ಬಡಿದಾಡ್ಕೊಂಡು, ಕಿತ್ತಾಡ್ಕೊಂಡು, ಕೆಡವಾಡ್ಕೊಂಡು ಯಾವ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಮಹಿಳೆಯರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಪರವಾದಂಥ ಸರ್ಕಾರ ಆಗಲಿಲ್ಲ.
ಅವರಿಗೆ ಯಾವುದೇ ಬೆಲೆಗಳನ್ನು ಸಂದಾಯ ಮಾಡಲಿಲ್ಲ. ಇವತ್ತು ಅನೇಕ ನಿರುದ್ಯೋಗಿಗಳು 59,000 ಉದ್ಯೋಗಗಳಿಗೆ 59,432 ಹುದ್ದೆಗಳು ಕೊಡಬೇಕು ಅಂತೇಳಿ ಬೀದಿಗಳಲ್ಲಿ ನಿರುದ್ಯೋಗಿಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರ ವಯೋಮಿತಿ ಮುಗಿದೋಗ್ತಾ ಇದೆ. ಅವರು ಕಣ್ಣು ಬಿಡ್ತಾ ಇದ್ದಾರೆ. ಅವರಿಗೆ ಉದ್ಯೋಗನ ಕೊಡೋದು ಬಿಟ್ಟು, ನೀವು ಒಳ ಮೀಸಲಾತಿಯನ್ನು ವರ್ಗೀಕರಣ ವೈಜ್ಞಾನಿಕವಾಗಿ ಮಾಡೋದು ಬಿಟ್ಟು ನೀವು ಆಟ ಆಡ್ತಾ ಇದ್ದೀರಾ. ಕೋಟಿ ತಗಲ್ಸೋಕ್ಕೆ ಭವಿಷ್ಯದಲ್ಲಿ ಇದು ಕೋಟಿ ತಗಲಿಕಂಡ್ಲಿ ಅಂತ ಹೇಳಿ ನೀವು ಆಟವನ್ನು ಆಡ್ತಾ ಇದ್ದೀರಾ. ಇದು ಸರಿಯಾದಂಥ ಕ್ರಮ ಅಲ್ಲ. ಇದು ಪರಿಶಿಷ್ಟ ಜಾತಿ 101 ಜಾತಿಗೆ ಕೊಡೋ ಅಂತಹ ನ್ಯಾಯನೂ ಅಲ್ಲ. ಮಾದಿಗ ಸಮಾಜಕ್ಕಂತೂ, ಅಲೆಮಾರಿ ಸಮಾಜಕ್ಕಂತೂ ಇದು ಒಳ ಮೀಸಲಾತಿ ವರ್ಗೀಕರಣ ಮರಣ ಶಾಸನ ನೇರವಾಗಿ ಹೇಳಬೇಕಾಗ್ತದೆ. ಸುಪ್ರೀಂ ಕೋರ್ಟ್ನ ಆದೇಶನ ಉಲ್ಲಂಘನೆ ಮಾಡಿದ್ದೀರಿ, ಸಂವಿಧಾನದ ಆಜ್ಞೆಗಳನ್ನು ಗಾಳಿಗೆ ತೂರಿದ್ದೀರಿ, ಮತ್ತು ನಿಮ್ಮ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡಿದ್ದೀರಿ. ಆದ್ದರಿಂದ ನಾವು 27ನೇ ತಾರೀಕು ಇದೇ ತಿಂಗಳು ಫ್ರೀಡಮ್ ಪಾರ್ಕ್ನಲ್ಲಿ ದಾಖಲಾರ್ಹ ಒಂದು ಹೋರಾಟವನ್ನು, ಪ್ರತಿಭಟನಾ ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ನಿಮ್ಮ ಸರ್ಕಾರ ಮಣಿದ ಹೋದರೆ ರಾಜ್ಯಾದ್ಯಂತ ಹಂತವಾಗಿ ಉಗ್ರ ಹೋರಾಟವನ್ನು ಮಾಡ್ತೇವೆ. ಜೊತೆಗೆ ನಿಮಗೆ ಒಂದು ಕಿವಿ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಕಿವಿ ಮಾತನ್ನು ನಿಮಗೆ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಏನಂದರೆ, ಒಳ ಮೀಸಲಾತಿ ವರ್ಗೀಕರಣ ಆಗಿದೆ ಅಂತೇಳಿ ನಿಮ್ಮ ಸುತ್ತ ಇರೋಂತಹ ಕೆಲವರು ಕಾಂಗ್ರೆಸ್ಸಿಗರು ಗಾಸಿಪ್ಪನ್ನು, ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಈ ಮುಗ್ಧ ಜನರನ್ನು ವಂಚನೆ ಮಾಡ್ತಾ ಇದ್ದಾರೆ ಮತ್ತು ದಮನ ಮಾಡ್ತಾ ಇದ್ದಾರೆ ಹೋರಾಟವನ್ನು. ಇದರಲ್ಲಿ ನಾವು ಕೇಳಿದ್ದು ಸಂಪೂರ್ಣ ಒಳ ಮೀಸಲಾತಿ ಎಲ್ಲ ರಾಜ್ಯದಲ್ಲೂ ಕೊಟ್ಟಿದ್ದಾರೆ. ಏನು ಎಲ್ಲ ರಾಜ್ಯದಲ್ಲೂ SC ST TSPನಲ್ಲಿ ಒಳ ಮೀಸಲಾತಿ ಕೊಡಬೇಕಿಲ್ಲಿ. ರೋಸ್ಟ್ರು, ಬಡ್ತಿ ಮತ್ತು ಮುಂಬಡ್ತಿನಲ್ಲಿ ಒಳ ಮೀಸಲಾತಿಯನ್ನು ಕೊಡಬೇಕು. ಮತ್ತು ಎಲ್ಲ ವೃಂದಗಳಲ್ಲೂ ಎಲ್ಲೆಲ್ಲಿ ಒಳ ಮೀಸಲಾತಿ ಇದೆ ಎಲ್ಲದ ಕಡೆಯೂ ಕೂಡ ಒಳ ಮೀಸಲಾತಿ ವರ್ಗ ಕೊಡಬೇಕು. ಜೊತೆಗೆ ಸ್ಥಳೀಯ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡೋರಿಗೆ ಒಳ ಮೀಸಲಾತಿಯನ್ನು ಕೊಡಬೇಕು. ಮತ್ತು ವಿಧಾನಸಭೆ, ವಿಧಾನ ಪರಿಷತ್ನಲ್ಲೂ ಕೂಡ ಒಳ ಮೀಸಲಾತಿಯನ್ನು, ರಾಜಕೀಯ ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು. ಈ ರೀತಿಯ ಸಂಪೂರ್ಣ ಒಳ ಮೀಸಲಾತಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇದನ್ನೇನಾದರೂ ಕೂಡ ಮಾಡದೆ ಹೋದರೆ ಮುಂದಿನ 2028ರ ಚುನಾವಣೆಯಲ್ಲಿ 224 ಕ್ಷೇತ್ರಗಳಲ್ಲೂ ಕೂಡ ನಾವು ಕೆಲಸವನ್ನು ಮಾಡ್ತೇವೆ. ನಿಮ್ಮ ಕಾಂಗ್ರೆಸ್ ಸರ್ಕಾರ ಹಿಂದೆ 2018ರಲ್ಲಿ ಏನು ಸೋಲನ್ನು ಅನುಭವಿಸ್ತು ಒಳ ಮೀಸಲಾತಿ, ಮತ್ತೆ ಆ ಸಂದರ್ಭ ಇನ್ನೂ ಭೀಕರವಾಗಿ ಮರಳು ಕಳಿಸ್ತದೆ ಅನ್ನೋ ಮಾತನ್ನು ಸಿದ್ದರಾಮಯ್ಯನವ್ರಿಗೆ ಹೇಳಿ ಕಾಂಗ್ರೆಸ್ ಪತನ ಮಾಡೋದಕ್ಕೆ ಸಿದ್ದರಾಮಯ್ಯನವರು ನೀವು ಅಡಿಗಲ್ಲನ್ನು ಇಟ್ಟಿದ್ದೀರಿ ಒಳ ಮೀಸಲಾತಿ ಮೂಲಕ ಅನ್ನೋದು ಹೇಳೋದ್ರ ಮೂಲಕ ಯಾರು ಪರಿಶಿಷ್ಟ ಜಾತಿಗಳಲ್ಲಿ ಅನ್ಯಾಯ ಮಾಡಿದ್ದಾರೆ, ಹಿಂದುಳಿದವ್ರಿಗೆ ಅನ್ಯಾಯ ಮಾಡಿದ್ದಾರೆ, ಸ್ತ್ರೀಯರಿಗೆ ಅನ್ಯಾಯ ಮಾಡಿದ್ದಾರೆ, ಅವರು ಯಾವುದೇ ದಾಖಲೆಯಲ್ಲಿ ಉಳಿದಿಲ್ಲ. ಆದ್ದರಿಂದ ಸಿದ್ದರಾಮಯ್ಯನವರು ಕಪ್ಪು ಕಲೆಯನ್ನು ಬಳಕತ್ತಾರೆ. ಇದು ನೇರವಾಗಿ ಹೇಳ್ತಾ ಇದ್ದೇವೆ. ಒಳ ಮೀಸಲಾತಿ ಸಂಪೂರ್ಣ ಒಳ ಮೀಸಲಾತಿಯನ್ನು ಕೊಡಬೇಕು, ಇಲ್ಲದ್ರೆ ಅದರ ರಾಜ್ಯಾದ್ಯಂತ ಹೋರಾಟ ಆಗ್ತದೆ ಅನ್ನೋ ಮಾತನ್ನು ಹೇಳಿ ಈ ಪತ್ರಿಕಾಗೋಷ್ಠಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ. ಕರಪತ್ರ 27ನೇ ತಾರೀಕಿನ ಕರಪತ್ರ.